ಅವನು ಕೊನೆಗೊಂದು ಮಾತು ಹೇಳ್ತಾನೆ, ಜಗತ್ತಿನ ಉದ್ಧಾರಕ್ಕಾಗಿ ನಿರ್ಮಾಣದ ಯಾವುದೋ ಸಂಸ್ಕೃತಿ ಇದು ಭಾರತೀಯ ಹಿಂದೂ ಸಂಸ್ಕೃತಿ. ಹೊರಗಡೆ ಒಂದು ದಿವಸ ಸಿಕ್ಕಾಕೊಳ್ಳೋದು ಗ್ಯಾರಂಟಿನೇ. ಯಾಕಂದ್ರೆ ಮಕ್ಕಳು ಚಲನವಲನ, ಅವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾರ ಜೊತೆಯಲ್ಲಿ ವ್ಯವಹಾರ ಮಾಡ್ತಾರೆ, ಯಾರ ಜೊತೆಯಲ್ಲಿ ಒಡನಾಡ್ತಾರೆ, ಇದು ತಾಯಂದಿರ ಜವಾಬ್ದಾರಿ. ಅದು ಹೇಳಿಸ್ಕೋಬಾರ್ದು ಅಂತ ನಾವು 5 ಗಂಟೆಗೆ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲಿನ ಸುದ್ದಿ ಸಮಾಚಾರ ಸರಣಿಯ 34ನೇ ಕಂತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಿಕೆ. ಇಂದು ನಾವು ಜೂನ್ 24ರಂದು ಹುಬ್ಬಳ್ಳಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ 81ನೇ ಸಮಾಜ ಡೇ ಕಾರ್ಯಕ್ರಮದ ಪ್ರಮುಖ ಟುಕುಗಳನ್ನು ಈ ವಿಡಿಯೋದಲ್ಲಿ ವೀಕ್ಷಿಸೋಣ. 1945ರಲ್ಲಿ ಆರಂಭವಾದ ಹುಬ್ಬಳ್ಳಿಯ JSB ಸಮಾಜವು ಪ್ರತಿ ವರ್ಷ ಜೂನ್ 24ರಂದು ಸಮಾಜ ಮಂದಿರ ಸರಸ್ವತಿ ಸದನದ ಪ್ರಾರಂಭೋತ್ಸವದ ಸವಿ ನೆನಪಿಗಾಗಿ ಸಮಾಜ ಡೇ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರುತ್ತಿದೆ. ಈ ವರ್ಷ ಜೂನ್ 24 ಬುಧವಾರ ಸಂಜೆ ಸಮಾಜ ಮಂದಿರ ಸರಸ್ವತಿ ಸದನದಲ್ಲಿ ಆಯೋಜಿತ 81ನೇ ಸಮಾಜ ಡೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ವ್ಯವಸ್ಥಾ ಪ್ರಮುಖರಾದ ಶ್ರೀ ಮಂಗೇಶ್ ಬೆಂಡೆಯವರು ಆಗಮಿಸಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿ JSB ಸಮಾಜದ ಅಧ್ಯಕ್ಷರಾದ ಶ್ರೀ ರಮೇಶ್ ಪಿ ನಾಯಕ್ ಅವರು ವಹಿಸಿದ್ದರು. ವೇದಿಕೆಯ ಮೇಲೆ ಇವರೊಂದಿಗೆ ಸಮಾಜದ ಕಾರ್ಯದರ್ಶಿ ಶ್ರೀ ಪ್ರಮೋದ್ ಕಾಮತ್, ಶ್ರೀ ಗಣಪತಿ ಶಾನ್ಬಾಗ್, ಮಹಿಳಾ ವಿಭಾಗದ ಅಧ್ಯಕ್ಷೆ ಶ್ರೀಮತಿ ಗಾಯತ್ರಿ ಹುಣಸ್ವಾಡ್ಕರ್ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಜಯಾಪಯ್ಯವರು ಉಪಸ್ಥಿತರಿದ್ದರು. ಮೊದಲಿಗೆ ಕುಮಾರಿ ಸಾಂಗವಿ ಕಾಮತ್ ಮತ್ತು ಕುಮಾರಿ ಸಮೀಕ್ಷಾ ಕಾಮತ್ ಇವರ ಸ್ವಾಗತ ಗೀತೆಯೊಂದಿಗೆ ಸಮಾರಂಭವು ಆರಂಭವಾಯಿತು. ಕಮಿಟಿಯ ಸದಸ್ಯರಾದ ಶ್ರೀ ಹರೀಶ್ ಮಾಂಜ್ರೇಕರ್ ಅವರು ಶ್ರೀ ಮಂಗೇಶ್ भेंडे सहित ಆಗಮಿಸಿದ ಸರ್ವರನ್ನು ಸ್ವಾಗತಿಸಿದರು. आयच्या आमचे समाज डेचे मुख्य अतिथी राष्ट्रीय स्वयंसेवक संघाचे अखिल भारत व्यवस्था प्रमुख श्री मान्य श्री मंगेश भेंडे मामाक अभिमानान हृदयपूर्वक स्वागत करतो. ಅದರಂತೆ ಮುಖ್ಯ ಅತಿಥಿ ಶ್ರೀ ಮಂಗೇಶ್ भेंडे ಸಹಿತ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಸಮಾರಂಭವನ್ನು ವಿಧಿವತ್ತಾಗಿ ಆರಂಭಿಸಿದರು. ಸಮಾಜದ ಅಧ್ಯಕ್ಷ ಶ್ರೀ ರಮೇಶ್ ನಾಯಕ್ ಹಾಗೂ ಕಾರ್ಯದರ್ಶಿ ಶ್ರೀ ಪ್ರಮೋದ್ ಕಾಮತ್ರವರು ಸೇರಿ ಸರ್ವ ಸಮಾಜ ಬಾಂಧವರ ಕರ ತಾಡನದೊಂದಿಗೆ ಶ್ರೀ ಮಂಗೇಶ್ भेंडे ಅವರನ್ನು ಹೂಹಾರ ಹಾಕಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಆತ್ಮೀಯವಾಗಿ ಸತ್ಕರಿಸಿದರು. ಸಮಾಜದ ಕಾರ್ಯದರ್ಶಿಗಳಾದ ಶ್ರೀ ಪ್ರಮೋದ್ ಕಾಮತ್ರವರು ಗತ ವರ್ಷದ ವರದಿಯನ್ನು ವಾಚಿಸಿದರು. एम्स कसं म्हळ्यार आर्थिक सहाय दिवचें, मेडिकल एज्युकेशन, तशीच ही कोंकणी लँग्वेजाक आमी प्रोत्साहन दिवचें, तशी विकर सेक्शन कोण आसा तांकां कम्युनिटी वतीन आमकां सपोर्ट करचें, हें आमगेलें मेन उद्देश. श्री रंगप्पा पी कामत आनी श्री शेषगिरी पी कामत तांणी प्रेसिडेंट जावन आसतना हें इतलें व्हड आदर्श समाज आमकां बिल्डिंगांनी बांदून दिवचा कोटू हेल्प केलें. तशीच आनी आमगेलें एज्युकेशन फंड नंतर आमी एक नवीन फंड चालू केलें, ताका आमगेले रमेश पी नायक माम ताणें 10 लाख रुपये दिवन एक फंड चालू केलें. आज आमगेले त्या फंडांत अरावंड 17 lakhs आसात. ताजे वाडीक जे कोणाक हेल्प जावपाक जाल्यार मेडिकल हेल्प जावपाक जाल्यार आमी SDM बरोबर टायअप केल्लो आसा. पुरा रुल्स रेग्युलेशन्स पुरा तें तो आमी रेडी उरतात. केन्ना जाल्यार रेडी रेकना उरता आमगेल्या 3 वर्स जाले आमी 4 करून जाल्यार आज पर्यंत हेल्प घेतली 3 लोकांक. म्हळ्यार आमगे हेल्दी समाज आसा म्हणून हें प्रूव करता. ಮಹಿಳಾ ವಿಭಾಗದ ಕಾರ್ಯದರ್ಶಿಗಳಾದ ಶ್ರೀಮತಿ ಜಯಾ ಪೈ ಅವರು ಮಹಿಳಾ ವಿಭಾಗದ ವರದಿ ವಾಚಿಸಿದರು. मान्यवर मुकेश भेंडे माम JSB समाजांतू बायलांक मेळचे गौरव आनी खंयचेय समाजांतू रामून हांव अत्यंत जबाबदारी आनी गौरवान सांगता. हुबळ्ळी समाज एक व्हड अविभक्त कुटुंबशें काम करता म्हणून सांगच्याक म्हाका अभिमान जाता. म्हाका कित्याक अत्यंत प्रिय श्रावण मास श्री सत्यनारायण पूजा करून चालू जालो.
नंतर दिवसांत महिला विभागानं श्रावण वरमालक्ष्मी पूजा सर्व भगिन्यानं श्री प्रतुभट मामाले उपस्थितीत केले. तशीची खालीपदांतू गणेश चतुर्थी कार्यक्रम 5 ದಿವಸ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಮಹಿಳಾ ವಿಭಾಗದ ಮಾಜಿ ಕಾರ್ಯದರ್ಶಿಗಳಾಗಿದ್ದ ಈಗ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಶ್ರೀಮತಿ ಶಾಲಿನಿ ಅರವಿಂದ್ प्रभू ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. बट म्हाका कसो संतोष देत म्हळ्यार एक धुवेक कुळा रायला रे कसो खुश देत म्हळ्यार ही खुशी आज म्हाका कोंकणी समाजाले मस्त संतोष दिता. जाल्यार गृहिणी जावन आशिल्ले म्हाका हे सामाजीक कार्यांत प्रेरेपक जालेली आमगेले RSS राष्ट्र सेविका आमगे सुलोचन काका तिका अनिता वैद्य म्हणचे. ಹಿರಿಯರು ಸಮಾಜದ ಸ್ತಂಭಗಳಾಗಿ ನಿಂತು ಸಮಾಜವನ್ನು ಬೆಳೆಸಿದವರು. ಅವರ ತ್ಯಾಗ, ದಾನ, ನಿಸ್ವಾರ್ಥ ದುಡಿಮೆಯಿಂದ ಹುಬ್ಬಳ್ಳಿ ಸಮಾಜವು ಬೃಹತ್ತಾಗಿ ಬೆಳೆದಿದೆ. ಆ ಕಾರಣದಿಂದ ಪ್ರತಿ ವರ್ಷ ಸಮಾಜ ಡೇ ದಿವಸ 70 ವರ್ಷಕ್ಕಿಂತ ಅಧಿಕ ವಯಸ್ಸಾದ ಹಿರಿಯರನ್ನು ಗೌರವದಿಂದ ಸನ್ಮಾನಿಸುವ ಪರಂಪರೆ ಹಲವಾರು ವರ್ಷಗಳಿಂದ ಹುಬ್ಬಳ್ಳಿಯ GSB ಸಮಾಜದಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ. ಅದರಂತೆ ಈ ವರ್ಷ ಹಲವಾರು ವರ್ಷಗಳ ಕಾಲ ಸದಸ್ಯರಾಗಿ ಆಡಳಿತ ಮಂಡಳಿಯ ವಿವಿಧ ಹುದ್ದೆಗಳಲ್ಲಿ ನಿಸ್ವಾರ್ಥವಾಗಿ ದುಡಿದ VG ಶಾನ್ಭಾಗ್ ಎಂದೇ ಪರಿಚಿತರಾಗಿರುವ ಶ್ರೀ ವಿಠ್ಠಲದಾಸ್ ಗಂಗಾಧರ್ ಶಾನ್ಭಾಗ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ವಿಜಯ ಶಾನ್ಭಾಗ್, ಅರುಣ್ ಕಾಮತ್ ಉರಣ್ಕರ್ ಮತ್ತು ಶ್ರೀ ಸತೀಶ್ ಮಹಾಲೆ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುವರ್ಣ ಮಹಾಲೆ ಅವರನ್ನು ಮುಖ್ಯ ಅತಿಥಿಗಳು ಹಾಗೂ ವೇದಿಕೆಯ ಮೇಲಿದ್ದ ಇತರರು ಸೇರಿ ಶಾಲು, ಹಾರ, ಸ್ಮರಣಿಕೆ ಮಹಿಳೆಯರಿಗೆ ಉಡಿ ತುಂಬಿ ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಸಮಾಜದಲ್ಲಿ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳಿರುತ್ತವೆ. ಅದು ಧಾರ್ಮಿಕವೂ ಆಗಿರಬಹುದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮವೂ ಆಗಿರಬಹುದು. ಇಂತಹ ಸಂದರ್ಭದಲ್ಲಿ ತಮ್ಮ ಮನೆ ಕೆಲಸ, ವೃತ್ತಿ, ಉದ್ಯೋಗವನ್ನು ಮರೆತು ಸಮಾಜಕ್ಕೆ ಬಂದು ಫಲಾಪೇಕ್ಷೆ ಇಲ್ಲದೆ ದುಡಿಯುವ ಸ್ವಯಂ ಸೇವಕರ ದಂಡೆ ಹುಬ್ಬಳ್ಳಿ ಸಮಾಜದಲ್ಲಿದೆ. ಅವರಲ್ಲಿ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಲ್ಲಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಅತ್ಯುತ್ತಮ ಸ್ವಯಂ ಸೇವಕರೆಂದು ರೂಲಿಂಗ್ ಶೀಲ್ಡನ್ನು ನೀಡಲಾಗುತ್ತದೆ. ಅದರಂತೆ ಈ ವರ್ಷ ರೇವತಿ ಪೈ ಇವರನ್ನು ಅತ್ಯುತ್ತಮ ಮಹಿಳಾ ಸ್ವಯಂ ಸೇವಕಿ ಎಂದು ಆಯ್ಕೆ ಮಾಡಿ ಸಮಾರಂಭದ ವೇದಿಕೆಯ ಮೇಲೆ ಹಾರ, ಶಾಲು, ಸ್ಮರಣಿಕೆಯೊಂದಿಗೆ ಆತ್ಮೀಯವಾಗಿ ಸತ್ಕರಿಸಿ ಮುಖ್ಯ ಅತಿಥಿ ಶ್ರೀ ಮಂಗೇಶ್ ಬೆಂಡೆ ಅವರು ಶ್ರೀ ರಂಗಪ್ಪ ಪಾಂಡುರಂಗ ಮತ್ತು ರೂಲಿಂಗ್ ಶೀಲ್ಡನ್ನು ಅವರಿಗೆ ಪ್ರದಾನ ಮಾಡಿದರು. ಅದೇ ರೀತಿಯಲ್ಲಿ ಅತ್ಯುತ್ತಮ ಪುರುಷ ಸ್ವಯಂ ಸೇವಕರೆಂದು ಆಯ್ಕೆಯಾದ ಶ್ರೀ ಪ್ರಮೋದಾರ್ಚನೆ ಅವರಿಗೂ ಹಾರ, ಶಾಲು, ಸ್ಮರಣಿಕೆಯೊಂದಿಗೆ ಆತ್ಮೀಯವಾಗಿ ಸತ್ಕರಿಸಿ ಮುಖ್ಯ ಅತಿಥಿ ಶ್ರೀ ಮಂಗೇಶ್ ಬೆಂಡೆಯವರು ದಿವಂಗತ ಶ್ರೀ ಶೇಷಗಿರಿ ಪಾಂಡುರಂಗ ಮತ್ತು ರೂಲಿಂಗ್ ಶೀಲ್ಡನ್ನು ಪ್ರದಾನ ಮಾಡಿದರು. ಸಂದರ್ಭದಲ್ಲಿ ಪ್ರಮೋಷಣೆಯವರು ಸಭೆಯನ್ನುದ್ದೇಶಿಸಿ 2 ಮಾತುಗಳನ್ನಾಡಿದರು. त्या टायमार हांव वाडच्या तशें ताका म्हाका येवन सोंचिशिल्लें तेदून लागून म्हाका प्रेरणा मेळ्ळी. तेदून हांगां म्हाका सांगतना सांगिल्लें तूं उद्दा वाटा स्टार्ट कर म्हूण सांगून तेदून लागून म्हाका प्रेरणा मेळ्ळें. खंयचेय सेव करा निस्वार्थ सेवे मनान करलो म्हूण सांगून सांगिल्लें आसा. तशें करत आयलो हांव. त्यातून तुमकां मेचीक जावन तुमी म्हाका सन्मान केलो हाका हांव ತುಂಬ धन्यवाद चेडवांक प्रोत्साहन आनी सपोर्ट दिवका म्हणून म्हालगड्यान आमगे एक एज्युकेशन फंड स्टार्ट केलें. आनी तो MS बाळिका एक फंड, तशी आर्य नायक मामेंट शोभा नायक म्हणून 2 एक फंड आसाचे. हाका आनी एक मस्त समाज बांधवान डोनेशन केले आसा. अशी सर्व डोनरांक धन्यवाद. तशी जी आज आमकां व्हड रितीन हे डोनेशन दिले शालिनी प्रभू हांकां बी धन्यवाद. अशें म्हण आमी मॅक्सिमम 90-95% पासून आमी डिस्ट्रिब्यूट करतात. ಗೌಡ ಸಾರಸ್ವತರು ಮೊದಲಿನಿಂದಲೂ ಮಕ್ಕಳ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಾ ಬಂದವರು. ಮಕ್ಕಳಿಗೆ ಆಸ್ತಿ ಮಾಡಿಡಲು ಅಸಾಧ್ಯವಾದರೂ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿಡುತ್ತಾ ಬಂದವರು. ಆದರೆ ಇಂದು ಶಿಕ್ಷಣವೆನ್ನುವುದು ಗಗನಕುಸುಮವಾಗಿದ್ದು ಬಡವರು, ಮಧ್ಯಮ ದರ್ಜೆಯವರಿಗೆ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಾಲೆಗಳಿಗೆ ಕಳುಹಿಸಿ ಶಿಕ್ಷಣ ನೀಡುವುದು ಅಸಾಧ್ಯವಾಗಿದೆ. ಆ ಕಾರಣದಿಂದ ಹುಬ್ಬಳ್ಳಿ ಸಮಾಜವು ಆರಂಭವಾದಂದಿನಿಂದಲೂ ಸಮಾಜ ಬಾಂಧವರ ಮಕ್ಕಳ ಶಿಕ್ಷಣಕ್ಕಾಗಿ ಹಣಕಾಸು ನೆರವನ್ನು ನೀಡುತ್ತಾ ಬಂದಿದೆ. ಇತ್ತೀಚೆಗೆ ದತ್ತು ಯೋಜನೆಯನ್ನು ಸಹ ಆರಂಭಿಸಲಾಗಿದ್ದು ಇದೇ ಸಂದರ್ಭದಲ್ಲಿ 1ನೇ ತರಗತಿಯಿಂದ SSLC ತನಕ ಕಲಿಯುತ್ತಿರುವ ದತ್ತು ಯೋಜನೆಯಲ್ಲಿ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳ ಅಮೃತ ಹಸ್ತದಿಂದ ವಿದ್ಯಾರ್ಥಿ ವೇತನ ನೀಡಿ ಅಭಿನಂದಿಸಲಾಯಿತು.
ತರುವಾಯ SSLC PUC ಪ್ರಥಮ ಹಾಗೂ ದ್ವಿತೀಯ ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಸಲುವಾಗಿ ವಿಶೇಷ ನಗದು ಬಹುಮಾನ ಹಾಗೂ 90%ಕ್ಕಿಂತ ಅಧಿಕ ಅಂಕ ಗಳಿಸಿದ ಎಲ್ಲರಿಗೂ ನಗದು ಪ್ರೋತ್ಸಾಹಕ ಬಹುಮಾನ ನೀಡಿ ಪುರಸ್ಕರಿಸಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಗಣಪತಿ ಶಾನ್ಭಾಗ್ ಹಾಗೂ ಶ್ರೀ ಗೋಪಾಲಕೃಷ್ಣ ಕಾಮತ್ರವರು ನಡೆಸಿಕೊಟ್ಟರು. ತದನಂತರ ಮುಖ್ಯ ಅತಿಥಿಗಳಾದ ಶ್ರೀ ಮಂಗೇಶ್ ಭೆಂಡೆಯವರು RSS ಬೆಳೆದು ಬಂದ ದಾರಿ, ಅದರ ಉದ್ದೇಶ, ಹಿಂದೂ ಧರ್ಮವನ್ನು ವಿಶ್ವಧರ್ಮವಾಗಿಸಲು ಹಿಂದೂಗಳಾದ ನಾವೆಲ್ಲರೂ ಮಾಡಬೇಕಾದ ಕೆಲಸಗಳ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದರು. ಸ್ನೇಹಿತರೆ, ಅವರ ಮಾತುಗಳನ್ನು ಪೂರ್ಣವಾಗಿ ನೀಡಿದರೆ ಈ ವಿಡಿಯೋ ತುಂಬ ಉದ್ದವಾಗುತ್ತದೆ ಎಂಬ ಕಾರಣದಿಂದ ಅವರ ಮಾತುಗಳಷ್ಟೇ ಇರುವ ಭಾಗವನ್ನು ಪ್ರತ್ಯೇಕ ವಿಡಿಯೋವನ್ನಾಗಿ ಮಾಡಲಾಗಿದೆ. ಅದನ್ನು ತಾವು ಕೇಳುವುದರೊಂದಿಗೆ ಪ್ರತಿಯೊಂದು ಹಿಂದू बांधवರಿಗೆ कळुहिಸುವುದನ್ನು मरेयಬೇಡಿರಿ. कार्यक्रमामध्ये उपस्थित सर्व ज्येष्ठ आणि श्रेष्ठ सगळी लोकांना नमस्कार करून लास्ट 51 इयर्स म्हणजे कोंकणी संपर्क कमी आहे. तशा क्षमा प्रार्थी कोंकणी रोज म्हाका थोडं कष्ट आसा, तशान क्षम करता. तो आज ಇವತ್ತು ಹುಬ್ಬಳ್ಳಿಯ ಗೌಡಸಾರ ಸಮಾಜ ವತಿಯಿಂದ ನಡೀತಾ ಇರುವಂಥ ಈ ಸಮಾಜ ದಿನದ ನಿಮಿತ್ತ ನನಗಿಲ್ಲಿ ಬರಬೇಕು ಅಂತ ನಮ್ಮ ಆತ್ಮೀಯರೆಲ್ಲ ಕರೆದ ಕಾರಣದಿಂದ ಬಂದಿದ್ದೀನಿ. ನಂದು ಹುಬ್ಬಳ್ಳಿ ಸುಮಾರು 51 ವರ್ಷ ಸಂಬಂಧ. ಪರಮ ಶ್ರದ್ಧೆಯ ರಂಗಪ್ಪ ಕಾಮತ್ಗಿರ್ಬೋದು, ಶ್ರೀ ಶಶಿರ್ ಕಾಮತ್ಗಿರ್ಬೋದು, ಅವ್ರ ಜೊತೆ ನನ್ನ ಹಕ್ಕಿನ ಸಂಬಂಧ ಇತ್ತು. ನಾನು ಯಾವುದೇ ಸಂಘದ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಕಾರ ಬೇಕು ಅಂತ ಆದರೆ ಅಧಿಕಾರದಿಂದ ಕೇಳುವಂಥ ಒಂದು ಸಂಬಂಧ ಎಷ್ಟು ಮಟ್ಟಿಗೆ ಸಂಬಂಧ ಇತ್ತು ಅಂತ ಹೇಳಿದ್ರೆ, ಒಂದ್ಸಲ ನಮ್ಮ ದೊಡ್ಡ ಶಿಬಿರ ಆಗಿತ್ತು, 3,500 ಜನರ ಶಿಬಿರ ಆಗಿತ್ತು. ಆ ಶಿಬಿರಕ್ಕೆ ಸುಮಾರು 9 ಕ್ವಿಂಟಲ್ ಅಕ್ಕಿ ಬೇಕು ಅಂತ ನಾನು ರಂಗಪ್ಪ ಕಾಮತ್ ಹತ್ರ ಹೋದೆ. ನಾನು ಎಲ್ಲ ಕೇಳಿದ್ರು. ಅವರೊಂದು ಮಧ್ಯಾಹ್ನ ಆಫೀಸಿಗೆ ಬಾಪ ಒಂದು ಚೀಟಿ ಕೊಡ್ತೀನಿ. ಅವ್ರು ಅಕ್ಕಿ ವ್ಯಾಪಾರಿಗೆ ಒಂದು ಚೀಟಿ ಕೊಟ್ಟರು. ನಾನು ಹೊರಟೆ, ವಾಪಸ್ ತರೋದು. ನೋಡು, ನಾನು ಆಗ್ತಾನೆ ಪ್ರಚಾರಕ್ಕೆ 5 ವರ್ಷ ಆಗಿದೆ, 80 ಇಸ್ವಿನ ಹೇಳ್ತೀನಿ. ನೋಡು, ನೀನು ಚಿಕ್ಕೋನಿದೆಯಾ, ನಿನ್ಗೆ ಗೊತ್ತಾಗಲ್ಲ, 9 ಕ್ವಿಂಟಲ್ ಸಾಕಾಗೋದಿಲ್ಲ, 12 ಕ್ವಿಂಟಲ್ ತಗೊಂಡು. ಈ ರೀತಿಯಲ್ಲಿ ಸಂಬಂಧ ಅವ್ರ ಜೊತೆ ಇತ್ತು. ಆದರೆ ಈ ರೀತಿ ಸಮಾಜದ ದಿನಕ್ಕೆ ಭಾಗವಹಿಸ್ಲಿಕ್ಕೆ ಅವಕಾಶ ಅಥವಾ ಉಪಸ್ಥಿತಿಗೆ ಅವಕಾಶ
51 ವರ್ಷದ ನಂತರ ಸಿಕ್ತು. ಇವತ್ತು ಸಂಘ ಒಂದು ಜಗತ್ತಿನಲ್ಲೇ ಒಂದು ಚರ್ಚೆ ವಿಷಯ ಆಗಿದೆ, ಇದ್ರಿಗೊಂದು ಆಕರ್ಷಣೆ ವಿಷಯ ಆಗಿದೆ. ಮುಖ್ಯ ಅತಿಥಿಗಳ ಭಾಷಣವಾದ ನಂತರ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಸಮಾಜದ ಅಧ್ಯಕ್ಷರಾದ ಶ್ರೀ ರಮೇಶ್ ನಾಯಕ್ರವರು ಗತ ವರ್ಷದಲ್ಲಿ ಸಮಾಜದಲ್ಲಿ ನಡೆದ ಪ್ರಮುಖ ಕಾರ್ಯಕ್ರಮಗಳನ್ನು ನೆನೆಯುತ್ತಾ ಹುಬ್ಬಳ್ಳಿ ಸಮಾಜ ಬಾಂಧವರ ನೆರವಿಗಾಗಿ ಇರುವ योजनेಗಳ माहितीಗಳನ್ನು ನೀಡಿದರು. प्रॅक्टिस मिळणं आणि कोणाला इन्फ्लुएन्स मिळणं कसं ऍप्लिकेशन येतात ते करेक्ट स्क्रुटनी करून प्रॉपर लोकांना आमगे गाईडलाईन्स पहिले 2 लाख रुपये लिमिट असेल कडे 2.5 लाख केले, आता 3.60 आम्ही लिमिट केले. म्हणजे आता 30,000 पगार असतात पण अशी हे जायना व्यवहार संसार करता जायना तशावरून आम्ही चेडवांक जास्ती प्रमाणात आम्ही मालगडान दवरला स्कॉलरशिप जावं हे समाजचे युटिलायज जावपा म्हणून घेवन आम्ही प्रॉपर वेरीची डिस्ट्रीब्युशन करत आसा म्हणून सांगता म्हाका एक हेमे विशय आमगेले. आणि हांव जास्ती उलयना, आमगेले हाजी बद्दल एज्युकेशन कमिटीच्यानी सेक्रेटरी मामान आणि महिला विभागाच्यान ಒಟ್ಟು रिपोर्ट दिल्लो आसा तुमकां. आणि आम्ही स्पेशली म्हणल्यार आम्ही एक सॅच्युरेशन पॉयंट आयिल्लो आसा एज्युकेशन फंडाक. आता मी सांगले आता दिवसाक मेडिकल एक्सपेन्स मस्त जाते आसा म्हणून आमगे निडी लोकांक ते समाजचे आमकां फंड युटिलायज जावपा म्हणून घेवन आम्ही SDM वर्षी टायअप करून घेवन आता एट प्रेझेंट 15,000 मॅक्झिमम फंड तांकां दिते आसा. म्हणजे 500 लोकांक इंट्रस्ट पडून घेवन आमगे हो यूज अमाउंट फंड जाल्यार आम्ही मुखार सर तो अमाउंट बी 15,000 आशिल्लो जास्ती बी करताचे म्हणून सांगता हांव एक आश्वासन दिता. आम्ही धार्मिक सांस्कृतिक शैक्षणिक वर्षी आमगे लोकांक बिझनेस हेल्प जावपाक आणि नॉलेज खातीर MSME आणि स्टार्टअप बांधल्यो पयलीं 6थाक आम्ही आयोजन केल्ले. तेन्ना 350 लोकांक रजिस्ट्रेशन कर घेवन ताजी सदुपयोग घेतले म्हणून लागता. समाजाचे विविध क्षेत्रांत अचिव्हमेंट केल्या लोकांक आम्ही अवॉर्ड दिवन सन्मान केला आसा. हे म्हगेले लायफान तो अविस्मरणीय दिवस म्हणून सांगता. आणि 1 वर्षात तो 3 मठाचे कोकण मठाचे, कवडे मठाचे, चित्रापूर मठाचे स्वाम्यालय आगमन जावन आशीर्वाद मेळ्ळो आसा. तशीच उडपीचे पलीमल मठा स्वामी बी तांगेले शिष्य समिती येवन घेवन आमकां सर्वांक आशीर्वाद करून आमगे समाजाचे कार्य चटुवटिके विवर आयकून संतोष व्यक्त केले. आमगे परम पुण्य आणि हेमे विषय म्हणून सांगता. लक्ष्मी सदनाचे सोलार रूफटॉपात सांगले आम्ही ते हे केले आमकां फ्री बिल 0 बिल येते आसा. म्हळ्यार म्हणजे तांगेले हाचे प्रकार नॉमिनल बिल येवपा म्हण आसा. आमगेले जनरेशन आमकां एक्सेस जावन इलेक्ट्रिसिटी हेस्कॉमाक वापस दिते आसाची ते बी आमी अळवडसील आसा रूफटॉप टॉप पॅनल. हे सर्व कार्याक म्हाका एक धन्यता भावन दिसत आसा. मुखेल कडच्यान समाजाक किंचित उपयोग केला म्हणून हांव लेखता. समाधानाचे विशय हे सर्व कार्याक हातभार लायिल्ले आडळीत मंडळी सदस्य आणि समाजाचे बंधू भगिन्यांक हांव चिरऋणी आसा. 2 वचून सांगत तिन्ही मठाचे स्वाम्यांक उरगास करून कुंडेवाल उरगास करून आज हे कार्यक्रमांक आमगेले आमंत्रणांक ऐकून आमगेलो जावन आशिल्लो मंगेश बेंडे माम तुम्ही आज इतलें चंद करून आमगेली एक संस्कृती आमगे देशा बद्दल आमगे घरलेगी आमी वातावरण कशें उरता हें केन्ना विसरत तशें ना. आमी समाजाच्या लोकांनी इतलें बरें करून तुमी एक आज आमगेली एक मार्गदर्शन केलां. कमिटी प्रेसिडेंट टू सेक्रेटरी सर्व कमिटी मेंबर्स महिला विभाग जमील पूर्ण आमगेल बांधवाल वतीन हांव हृदयपूर्वक धन्यवाद. ಶ್ರೀ ಸದಾನಂದ ಶೇಷಗಿರಿ ಕಾಮತ್ ಅವರು ಕೊನೆಯಲ್ಲಿ ಸರ್ವರಿಗೂ ವಂದಿಸಿದರು. ಸಂಚಿತಾ ಕಾಮತ್ ಹಾಗೂ ಸಹನಾ ಮಹಾಲೆ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕೊನೆಯಲ್ಲಿ ಅವರನ್ನು ಸತ್ಕರಿಸಲಾಯಿತು. ರಾಷ್ಟ್ರಗೀತೆಯೊಂದಿಗೆ ಹುಬ್ಬಳ್ಳಿ GSP ಸಮಾಜದ 81ನೇ ಸಮಾಜ್ ಡೇ ಕಾರ್ಯಕ್ರಮ ಸಂಪನ್ನವಾಯಿತು. ಇಲ್ಲಿಗೆ ಸುದ್ದಿ ಸಮಾಚಾರದ ಈ ಕಂತು ಮುಗಿಯಿತು. ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಂದನೆಗಳು.